ಇವತ್ತರೆಗೂ ನಾವು ಬೆಂಗಳೂರಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಮಾತ್ರನೇ ಕಟ್ಟಿದ್ವಿ. ಇನ್ಮೇಲೆ ನಾವು ಗಾರ್ಬೇಜ್ ಬಿಲ್ ಕೂಡ ಕಟ್ಟಬೇಕಾಗುತ್ತೆ. ಅದೇ ಕಾಂಟ್ರವರ್ಸಿ ಏನಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ವೇಸ್ಟ್ ಮ್ಯಾನೇಜ್ಮೆಂಟ್ ಬಂದು ಬೆಂಗಳೂರಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಸೊ ಈ ಸಮಸ್ಯೆನ ಸಾಲ್ವ್ ಮಾಡ್ಬೇಕನ್ಬಿಟ್ಟು ಗವರ್ಮೆಂಟ್ ಒಂದು ಕಾಂಟ್ರಾಕ್ಟ್ ಮಾಡ್ತಾ ಇದೆ ಒಂದು ಪ್ರೈವೇಟ್ ಕಂಪನಿ ಜೊತೆಲಿ. ಸೊ ಈ ಕಾಂಟ್ರಾಕ್ಟ್ ನೆಕ್ಸ್ಟ್ 30 ವರ್ಷಕ್ಕೆ ಇರುತ್ತೆ. ಅದಕ್ಕೆ ಗವರ್ಮೆಂಟ್ 40,000 ಕೋಟಿ ಖರ್ಚು ಮಾಡುತ್ತಂತೆ. ಈ ಕಾಂಟ್ರವರ್ಸಿ ಎಲ್ಲ ಇಲ್ಲೇ ಸ್ಟಾರ್ಟ್ ಆಗುತ್ತೆ. ಟಿಪ್ಪಿಂಗ್ ಫೀಸ್ ಅಂತ ಒಂದು ವಿಷಯ ಇದೆ. ಟಿಪ್ಪಿಂಗ್ ಫೀಸ್ ಅಂದ್ರೆ ಸಪೋಸ್ 1 ಟನ್ ಗಾರ್ಬೇಜ್ ನ ಕ್ಲೀನ್ ಮಾಡ್ಬೇಕಂದ್ರೆ ಒರಿಜಿನಲ್ ಆಗಿ ರೇಟ್ ಬಂದು 1,400 ರೂಪಾಯಿ ಇತ್ತು. ಅದೇ ಇವ್ರ ಗವರ್ಮೆಂಟ್ ಇವಾಗ ಅಪ್ರೂವ್ ಮಾಡಿದ ರೇಟ್ ನೋಡಿದ್ರೆ 2,100 2,500 ರೂಪಾಯಿವರೆಗೂ ಆಗಿದೆ. ಇದರಿಂದ ಅಪೋಸಿಷನ್ ಬಿಜೆಪಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಟಿಪ್ಪಿಂಗ್ ಫೀಸ್ ಜಾಸ್ತಿ ಆಗೋದ್ರಿಂದ ಪ್ರಾಜೆಕ್ಟ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಹತ್ರ 10,000 ಕೋಟಿ ಕರಪ್ಷನ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಇದೇ ಟೈಮಲ್ಲಿ ಕರ್ನಾಟಕದ ಲೋಕಾಯುಕ್ತ ಅವರು ಕೂಡ ಬೆಂಗಳೂರು ಗಾರ್ಬೇಜ್ ಸಿಸ್ಟಮ್ಸ್ ಮೇಲೆ ಕನ್ಸರ್ನ್ಸ್ ನ ರೈಸ್ ಮಾಡ್ತಾರೆ. ಲೋಕಾಯುಕ್ತ ಅಂದ್ರೆ ಒಂದು ಆಂಟಿ ಕರಪ್ಷನ್ ಬಾಡಿ. ಲೋಕಾಯುಕ್ತ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಬೆಂಗಳೂರು ಸಿಟಿ ಬಂದು ತುಂಬಾನೇ ಪ್ರೈವೇಟ್ ಕಾಂಟ್ರಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದೆ. ತುಂಬಾ ಕಡೆ ಗಾರ್ಬೇಜ್ ಕಲೆಕ್ಷನ್ ಗಾಡಿಗಳು ಹೋಗ್ತಿಲ್ಲ. ಅದೇ ಟೈಮಲ್ಲಿ ತುಂಬಾ ಕಡೆ ಗಾರ್ಬೇಜ್ ಕಲೆಕ್ಷನ್ ಗಾಡಿಗಳೇ ಡಿಪ್ಲಾಯ್ ಮಾಡಿಲ್ಲ. ಸೊ ಇದರಿಂದ ಬೆಂಗಳೂರಲ್ಲಿ ರೆಗ್ಯುಲರ್ ಆಗಿ ಗಾರ್ಬೇಜ್ ಕಲೆಕ್ಷನ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಇಲ್ಲೇ ಒಂದು ದೊಡ್ಡ ಕ್ವೆಶ್ಚನ್ ಇದೆ. ಗಾರ್ಬೇಜ್ ಕಲೆಕ್ಷನ್ ಒಂದು ಫೇಲ್ಯೂರ್ ಮಾಡೆಲ್ ಆಗಿದ್ರೆ ನಮ್ ಜನರಿಗೆ ಜಾಸ್ತಿ ಕಾಸು ಪೇ ಮಾಡಬೇಕು. ಬಿಬಿಎಂಪಿ ಹೊಸ ಮಾಡೆಲ್ ಪ್ರಕಾರ ಎಲೆಕ್ಟ್ರಿಸಿಟಿ ಬಿಲ್ ಜೊತೆಲಿ ಗಾರ್ಬೇಜ್ ಬಿಲ್ ಕೂಡ ಆಡ್ ಮಾಡ್ಬಿಡ್ತಾರೆ. ನೀವು ಎಷ್ಟು ಪವರ್ ಕನ್ಸ್ಯೂಮ್ ಮಾಡ್ತಿರೋ ಅದ್ರ ತಕ್ಕನಂಗೆ 30 ರೂಪಾಯಿಂದ 500 ರೂಪಾಯಿವರೆಗೂ ತಿಂಗಳು ಕಟ್ಟಬೇಕಾಗತ್ತೆ ನೀವು. ನಿಮ್ಗೆ ಏನ್ ಅನ್ಸುತ್ತೆ? ವೇಸ್ಟ್ ಮ್ಯಾನೇಜ್ಮೆಂಟ್ ಗೆ ಜನರೆಲ್ಲ ಎಕ್ಸ್ಟ್ರಾ ಕಾಸು ಪೇ ಮಾಡ್ಬೇಕು ಅನ್ಕೊಂತೀರಾ, ಅಲ್ಲದೆ ಫಸ್ಟ್ ಸಿಸ್ಟಮ್ ನ ಫಿಕ್ಸ್ ಮಾಡ್ಬೇಕು ಅನ್ಕೊಂತೀರಾ? ಯೋಚನೆ ಮಾಡಿ ಕಮೆಂಟ್ ಮಾಡಿ.